ಇನ್ನು ಭೈರತಿ ಬಸವರಾಜ್ ಅವರಿಗೆ ಯಾಕೋ ಸಂಕಷ್ಟ ತಪ್ಪಿದ್ದಲ್ಲ ಅಂತ ಅನಿಸ್ತಾ ಇದೆ. ಈ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಅವರು ಸಂಕಷ್ಟಕ್ಕೆ ಸಿಲುಕುವಂಥ ಸಾಧ್ಯತೆಗಳು ಜಾಸ್ತಿ ಆಗಿವೆ. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡಿದೆ. ನ್ಯಾಯಮೂರ್ತಿ ಸುನಿಲ್ ದತ್ ಯಾದವ್ ಅವರಿದ್ದಂಥ ಪೀಠ ಆದೇಶ ಕೊಟ್ಟು ವಜಾಗೊಳಿಸಿದೆ. ಹೀಗಾಗಿ ಯಾವುದೇ ಕ್ಷಣದಲ್ಲಿ ಅವರ ಬಂಧನ ಆಗ್ಬೋದು. ಬಂಧನದ ಭೀತಿ ಅವರನ್ನು ಆವರಿಸಿದೆ. ಬನ್ನಿ, ನಮ್ಮ ಹಿರಿಯ ಪ್ರತಿನಿಧಿ ರಮೇಶ್ ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ನಾವು ನೋಡ್ತಾ ಇದ್ವಿ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಈಗ ಭೈರತಿ ಬಸವರಾಜ್ ಅವರಿಗೆ ಮತ್ತೆ ಸಂಕಷ್ಟ ಎದುರಾಗಿರೋದು ಏನಿದೆ ಸರ್, ಹೆಚ್ಚಿನ ವಿವರ? ರಂಗನಾಥ್, ಈಗಷ್ಟೇನೆ ಈಗ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಭೈರತಿ ಬಸವರಾಜು ಬಂಧನದ ಭೀತಿ ಈಗ ಮತ್ತಷ್ಟು ಹೆಚ್ಚಾಗಿದೆ. ಈಗ ಇರುವಂತ ಏಕೈಕ ಆಪ್ಷನ್ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸೋದು. ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಒಂದು ನಿರೀಕ್ಷಣಾ ಜಾಮೀನು ಪಡ್ಕೊಳ್ಳುವಂತ ಪ್ರಯತ್ನ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಈಗ ಏನು ಇವರು ಇದುವರೆಗೂ ಕೂಡ ಹೈಕೋರ್ಟ್ ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನ ಕೊಟ್ಟಿತ್ತು. ಹೀಗಾಗೇನೆ ಅವರಿಗೆ ಒಂದು ರೀತಿ ರಿಲೀಫ್ ಸಿಕ್ಕಿತ್ತು. ಆದ್ರೆ ಹೈಕೋರ್ಟ್ ಇವತ್ತು ಅಂತಿಮವಾಗಿ 2 ಕಡೆ ವಾದ ಮಂಡನೆ ಕೇಳಿ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಇವರ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿದೆ. ಹೀಗಾಗಿ ಅವರಿಗೆ ಬೇರೆ ಯಾವುದೇ ಆಪ್ಷನ್ ಇಲ್ಲ, ಸುಪ್ರೀಂ ಕೋರ್ಟ್ ಹೋಗೋದೊಂದೇ ಮಾರ್ಗ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಅವರ ಪರ ವಕೀಲರು ಸಿದ್ಧತೆಯನ್ನು ಆರಂಭಿಸಿದ್ದಾರೆ. ಅದರಲ್ಲಿ ಪೊಲೀಸರು ಯಾವುದೇ ಕ್ಷಣದಲ್ಲೂ ಅವ್ರನ್ನ ಬಂಧಿಸುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಅದೇ ಈಗ ಏನು ಅಂತಂದ್ರೆ ಈಗ ಸುಪ್ರೀಂ ಕೋರ್ಟಿಗೆ ಹೋಗೋದು ಅದೆಲ್ಲ ಮುಂದಿಂದು. ಈಗ ಅಷ್ಟರೊಳಗಡೆ ಪೊಲೀಸರು ಯಾವುದೇ ಕ್ಷಣದಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ಬೋದು. ಹಾಗಾದ್ರೆ ಖಂಡಿತ ರಂಗನಾಥ್, ಅಂದ್ರೆ ಇವತ್ತು ಆದೇಶ ಇದೆ ಅಂತೇಳಿ ಅವ್ರಿಗೆ ಗೊತ್ತಿತ್ತು. ಹೀಗಾಗಿನೇ ಅಂದ್ರೆ ಅವ್ರ ಪರ ವಕೀಲರಿಗೂ ಕೂಡ ತಿಳಿದಿತ್ತು. ಹೀಗಾಗಿ ಅವ್ರು ಈಗಾಗ್ಲೇನೆ ಅಂದ್ರೆ ಇಲ್ಲಿ ಸಿಕ್ಕಿಲ್ಲ, ಅಂದ್ರೆ ಇಲ್ಲಿ ಸ್ಥಳದಲ್ಲಿ ಇಲ್ಲ ಅನ್ನೋಂತ ಮಾಹಿತಿ ಇದೆ. ಹೀಗಾಗಿ ಅವರು ಅಬ್ಸ್ಕಾಂಡಿಂಗ್ ಆಗಿದ್ಕೊಂಡು ನಿರೀಕ್ಷಣಾ ಜಾಮೀನಿಗೆ ಮತ್ತೆ ಪ್ರಯತ್ನ ಮಾಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಅಲ್ಲೂ ಒಂದು ಚಾನ್ಸ್ ತಗೊಳ್ಳುವಂತ ಸಾಧ್ಯತೆ ಇದೆ. ಸುಪ್ರೀಂ ಕೋರ್ಟ್ಗಳಲ್ಲೂ ಒಂದ್ ವೇಳೆ ಏನಾದ್ರು ನಿರೀಕ್ಷಣಾ ಜಾಮೀನು ಸಿಗದೆ ಇದ್ರೆ ಆಗ ಬಂಧನ ಆಗುವಂತ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಇವತ್ತು ಅವರು ಪೊಲೀಸ್ ಪ್ರಯತ್ನ ಪಟ್ಟರು ಕೂಡ ಅವರು ಸೆರೆ ಸಿಗ್ತಾರ ಅನ್ನುವಂತ ಪ್ರಶ್ನೆ ಈಗಿದೆ. ಹೀಗಾಗಿ ಪೊಲೀಸ್ ಎಷ್ಟು ಮಟ್ಟಿಗೆ ಇದರಲ್ಲಿ ಯಶಸ್ವಿ ಆಗ್ತಾರೆ ಅವ್ರನ್ನ ಬಂಧಿಸೋದ್ರಲ್ಲಿ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಈ ಕೆಲವೊಂದು ಈ ರಾಜಕಾರಣಿಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದ್ರ ಜೊತೆ ರಾಜಕಾರಣವೂ ಸೇರಿಬಿಡುತ್ತೆ. ಸೊ ಹಿಂಗಾಗಿ ಏನು ಅಂತಂದರೆ ಹಿಂದೆ ಹಲವಾರು ಸಂಗತಿಗಳಲ್ಲಿ ಇನ್ನೇನು ಅರೆಸ್ಟ್ ಆಗಿಬಿಡ್ತಾರೆ ಅನ್ನುವಂಥ ಸಂದರ್ಭದಲ್ಲಿ ಭೈರತಿ ತಪ್ಪಿಸ್ಕೊಂಡಿದ್ರು. ಅಷ್ಟೆಲ್ಲ ಅಬ್ಸ್ಕ್ಯಾಂಡ್ ಕೂಡ ಆಗಿದ್ರು. ಈಗ ಅಬ್ಸ್ಕ್ಯಾಂಡ್ ಸರದಿ ಮುಂದುವರಿಯುತ್ತೆ. ಏನಾದರೂ ಒಂದು ವೇಳೆ ಎಷ್ಟು ದಿವಸ ಅಂತ ತಪ್ಪಿಸ್ಕೊಂಡು ಅಡ್ಡಾಡ್ಲಿಕ್ಕೆ ಸಾಧ್ಯ ರಮೇಶ್? ಖಂಡಿತ ರಂಗನಾಥ್, ಆದ್ರೆ ಕಾನೂನಲ್ಲಿ ಈಗೇನು ಅವಕಾಶಗಳಿರುತ್ತೆ ಅದನ್ನ ಏನು ಎಕ್ಸಾಸ್ಟ್ ಮಾಡುವಂತ ಪ್ರಯತ್ನ ಅಂತೂ ಅವರ ಪರ ವಕೀಲರು ಮಾಡ್ತಾ ಇದ್ದಾರೆ. ಈಗ ಈ ಹಿಂದೆನೂ ಕೂಡ ಅವ್ರಿಗೆ ಅಂದ್ರೆ ಬಂಧನದ ಭೀತಿ ಎದುರಾಯ್ತು. ಆ ಸಂದರ್ಭದಲ್ಲಿ ಹೈಕೋರ್ಟ್ ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನ ಕೊಟ್ಟಿತ್ತು. ಹೀಗಾಗಿ ಅದರಿಂದ ಪಾರಾಗಿದ್ರು. ಈಗ ಮತ್ತೆ ಅದೇ ಭೀತಿ ಶುರು ಆಗಿದೆ. ಈಗ ಮತ್ತೆ ಅದರಿಂದ ಹೇಗೆ ತಪ್ಪಿಸ್ಕೊಳ್ತಾರೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಒಂದ್ ವೇಳೆ ಏನಾದ್ರು ಸುಪ್ರೀಂ ಕೋರ್ಟ್ ನಲ್ಲಿ ಅವ್ರು ರಿಲೀಫ್ ಸಿಕ್ಕಿದ್ರೆ ಆಗ ಬಂಧನ ಆಗದೆ ಬೇರೆ ದಾರಿನೇ ಇರೋದಿಲ್ಲ. ಆಗ ಅವ್ರನ್ನ ಬಂಧಿಸಲೇಬೇಕಾಗುತ್ತೆ. ಮತ್ತೆ ಅವರು ಕೂಡ ಶಾಶ್ವತವಾಗಿ ತಲೆ ತಪ್ಪಿಸ್ಕೊಂಡಿರೋಕ್ ಸಾಧ್ಯ ಇಲ್ಲ, ತಲೆ ಮಾಡಿಸ್ಕೊಂಡಿರೋಕ್ ಸಾಧ್ಯ ಇಲ್ಲ. ಆ ಸಂದರ್ಭದಲ್ಲಿ ಅವರು ಸರೆಂಡರ್ ಆಗ್ಲೇಬೇಕಾಗತ್ತೆ, ಇನ್ವೆಸ್ಟಿಗೇಷನ್ ಒಳಪಡಲೇಬೇಕಾಗತ್ತೆ. ಆದ್ರೆ ಈಗ ಸದ್ಯದ ಮಟ್ಟಿಗೆ ಸುಪ್ರೀಂ ಕೋರ್ಟ್ ನಲ್ಲಿ ಇನ್ನೊಂದು ಆಯ್ಕೆ ಇರೋದ್ರಿಂದ ಅವರು ಆ ಪ್ರಯತ್ನವನ್ನ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿವೆ. ಧನ್ಯವಾದ ರಮೇಶ್ ತಮ್ಮೆಲ್ಲ ಮಾಹಿತಿಗೆ.